ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅರೇಂಜ್ಮೆಂಟ್ ತುಂಬಾ ಸುಂದರ ಆಗಿದೆ ಸರ್. ಇಲ್ಲೇನು ಕುಂದು ಕೊರತೆ ಇಲ್ಲಿ ಕೂಡ ಕುಡಿಯೋ ನೀರು ಸಮಸ್ಯೆ ಇರುತ್ತೆ. ಅದಂತೆ ನಮ್ಮ ಶಾಸಕರು ಒಂದು ಲಾರಿನ ತಂದು ನಿಲ್ಸ್ಕೊಡ್ಬಿಟ್ರೆ ಕುಡಿಯೋ ನೀರು ಇದೆಲ್ಲ ತರಬೇಕು. ನಮಗೊಂದು ಸಂತೋಷ. ನಮ್ಮ ಕೈಲಿ ಆದಂತಹ ಸಹಕಾರ ಎಲ್ಲ ಕಡೆ ಮಾಡ್ತಾ ಇರ್ತೀವಿ. ತುಂಬಾ ಒದ್ದಾಡಿದೀವಿ ಒಂದು 10-15 ದಿನದಿಂದ. ನಮಗೂ ನಿದ್ರೆ ಅದು ಇದು ಮನೆ ಮಠ ಎಲ್ಲ ಬಿಟ್ಟು ಇವ್ರ ಜೊತೆ ಸೇರಿ ಇಷ್ಟು ಅದ್ದೂರಿಯಾಗಿ ಈ ಕ್ರೀಡಾವನ್ನು ನಡೆಸಲು ನಾನು ಹಾಗೂ ನನ್ನ ಸ್ನೇಹಿತ ಮುಸ್ತಫನವರು, ಅವನು ಕೂಡ ಒಬ್ಬ ಆಟಗಾರನೇ. ಒಂದು ಕಡೆ ಅವನ ಒಂದು ಫೋಟೋ ಇದೆಲ್ಲ ನೋಡುವಾಗ ತುಂಬಾ ಬೇಜಾರ. ನಮ್ಮ ಎಲ್ಲ ಕಾಡಲ್ಲಿರುವ ಆದಿವಾಸಿಗಳು ಒಂದು ವೇದಿಕೆಯಲ್ಲಿ ಸಿಗ್ತಿರೋದು ಸಂತೋಷ ವಿಷಯ. ಇವತ್ತು ಕಾಡಲ್ಲಿರುವ ಮಕ್ಕಳು ಕೂಡ ಇವತ್ತು ಪ್ರತಿಯೊಂದು ಮಗು ಬಂದಿದೆ. ಒಂದು ಜಾಗದಲ್ಲಿ ಸೇರಿಸೋದು ನಮ್ಮ ಆದಿವಾಸಿಗಳನ್ನ ಕರ್ಕೊಂಡ್ಬರೋದು ದೊಡ್ಡ ವಿಷಯ. ಅದರಲ್ಲಿ ಇವತ್ತು ಚಿತ್ಮತಿಯ ಸ್ಥಳೀಯ ಬ್ಲೂ ಬಾಯ್ಸ್ ತಂಡದವರು ಕರ್ಕೊಂಡ್ಬಂದು ಒಂದು ಆಯೋಜನೆ ಮಾಡಿ ಯಶಸ್ವಿಯಾಗಿ ಕ್ರೀಡಾಕೂಟ ನಡೆಸ್ಕೊಂಡು ಬರ್ತಿದ್ದಾರೆ ಸರ್. ಸಂತೋಷ, ತುಂಬಾ ಸಂತೋಷ ಆಗ್ತಿದೆ ಸರ್. ಅರೇಂಜ್ಮೆಂಟ್ ತುಂಬಾ ಸುಂದರ ಆಗಿದೆ ಸರ್. ಇಲ್ಲೇನು ಕುಂದು ಕೊರತೆ ಇಲ್ಲಿ ಕೂಡ ಕುಡಿಯೋ ನೀರು ಸಮಸ್ಯೆ ಇರುತ್ತೆ. ಅದಂತೆ ನಮ್ಮ ಶಾಸಕರು ಒಂದು ಲಾರಿನ ತಂದು ನಿಲ್ಸ್ಕೊಡ್ಬಿಟ್ರೆ ಕುಡಿಯೋ ನೀರು. ಅದೇ ರೀತಿಯಲ್ಲಿ ಇಲ್ಲಿ ಆಯೋಜಕರು ಕೂಡ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಏನು ಚೇರ್ ಬೇಕು, ಚೇರ್ ವ್ಯವಸ್ಥೆ, ಕುಡಿಯೋ ನೀರಿದ್ರೆ ಮಕ್ಕಳಿಗೆ ಸಂಬಂಧಪಟ್ಟ ಏನು ಕೊಡ್ಬೇಕು ಎಲ್ಲ ಎಕ್ವಿಪ್ಮೆಂಟ್ ಅನ್ನು ಕೊಟ್ಟುಬಿಟ್ಟು ಇವತ್ತು ಕೂಡ ಯಶಸ್ವಿಯಾಗಿ ಆದಿವಾಸಿಗಳ ಕ್ರೀಡಾಕೂಟ ನಡೆಸ್ತಿದ್ದಾರೆ ಸರ್. ಸರ್, ತಾವೊಬ್ರು ಹಿರಿಯ ಉದ್ಯಮಿಯಾಗಿ ಯಾರೇ ಬರಲಿ ಅವ್ರಿಗೊಂದು ಸಹಕಾರ ಕೊಟ್ಟು ಪಂದ್ಯಾವಳಿಗೆ ಪ್ರೋತ್ಸಾಹ ಮಾಡ್ತೀರಿ, ಎಷ್ಟು ಖುಷಿ ಆಗುತ್ತೆ ಸರ್. ಇದೆಲ್ಲ ತರಬೇಕು. ನಮಗೊಂದು ಸಂತೋಷ. ನಮ್ಮ ಕೈಲಿ ಆದಂತಹ ಸಹಕಾರ ಎಲ್ಲ ಕಡೆ ಮಾಡ್ತಾ ಇರ್ತೀವಿ. ಇವತ್ತು ತಾವು ಬಂದು ವೇದಿಕೆಯಲ್ಲಿ ಕೂತಿದ್ರಿ, ಸಾವಿರಾರು ಮಕ್ಕಳಿದ್ದಾರೆ, ನಿಮ್ಮನ್ನ ಖುಷಿ ಪಡಿಸ್ತಿದ್ದಾರೆ, ದಾನಿಗಳು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮಗೆ ಒಂದು ಸಹಾಯ ಮಾಡೋದು ಎಷ್ಟೊಂದು ಕೃತಜ್ಞತೆ. ಹಾನಿಗಳು ಅಂತ ಹೇಳಕ್ಕಿಂತ ಇದಕ್ಕಿಂತ ನಮ್ಮ ಕೈಲಿ ಏನು ಸಹಾಯತೆ ಮಾಡಿಕೊಂಡು ಯಾರೇ ಬರಲಿ ಕೈಲಿ ಆದ ಸಹಾಯ ಮಾಡೋದು. ಮಕ್ಕಳಿಗೆ ಏನು ಹೇಳ್ತೀರಿ ಸರ್? ಹುಡುಗರಿಗೆಲ್ಲ ಏನು ಹೇಳಕ್ಕೆ ಈ ಥರ ಮಾಡಿಕೊಂಡು ಇದು ಇನ್ನೂ ಉತ್ತಮವಾಗಿ ನಡೀಲಿ ಅಂತ ಹೇಳ್ಕೊಂಡು.
ಕೆಲಸ ನಿರ್ಧಾರಿತ ಜನಪ್ರತಿನಿಧಿಯಾಗಿ ಇವ್ರ ಜೊತೆಗೆ ಎಲ್ಲ ಮನೆ ಕೆಲಸನ ಬಿಟ್ಟು ಇವ್ರ ಜೊತೆ 5 ದಿವಸ ಅದಕ್ಕಿಂತ ಮೊದಲು ಕೂಡ ಭಾಗವಹಿಸಿ ಎಲ್ಲರಿಗೆ ಸಹಕಾರ ಮಾಡಿಕೊಂಡು ದಾನಿಗಳ ಸಹಕಾರ ಇವತ್ತು ಮುಕ್ತಾಯ ಆಗ್ತದೆ. ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಆಗ್ತಿದೆ ಸರ್. ಇವ್ರ ಜೊತೆ ತುಂಬಾ ಒದ್ದಾಡಿದೀವಿ ಒಂದು 10-15 ದಿನದಿಂದ. ನಮಗೂ ನಿದ್ರೆ ಅದು ಇದು ಮನೆ ಮಠ ಎಲ್ಲ ಬಿಟ್ಟು ಇವ್ರ ಜೊತೆ ಸೇರಿ ಇಷ್ಟು ಅದ್ದೂರಿಯಾಗಿ ಈ ಕ್ರೀಡಾವನ್ನು ನಡೆಸಲು ನಾನು ಹಾಗೂ ನನ್ನ ಸ್ನೇಹಿತ ಮುಸ್ತಫನವರು ತುಂಬಾನೇ ಶ್ರಮ ಪಟ್ಟಿದ್ದೀವಿ. ಈ ಶ್ರಮದ ಫಲ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಎಲ್ಲ ಪಬ್ಲಿಕ್ ಸೇರಿದ್ದಾರೆ ಹಾಗೂ ಈ 4 ದಿನ ಏನಿತ್ತು ತುಂಬಾ ಕ್ರಿಟಿಕಲ್ ಆಗಿತ್ತು. ಹಾಗೂ ಈ 5ನೇ ದಿನ ತುಂಬಾ ಅದ್ದೂರಿಯಾಗಿ ತುಂಬಾ ಇಷ್ಟು ಚೆನ್ನಾಗಿ ಮ್ಯಾಚ್ ನಡೀತು ಅಂತ ನಾವು ಅನ್ಕೊಂಡಿರಲಿಲ್ಲ. ಹಾಗೆ ತುಂಬಾ ಸಕ್ಸಸ್ಫುಲ್ ಮಾಡಿದ್ದಾರೆ ಸರ್. ಸಾವಿರಾರು ಜನ ಆದಿವಾಸಿಗಳು ಕಲೆ ಹಾಕ್ಲಿಕ್ಕೆ ಭಾರಿ ತುಂಬಾ ಈ ಜನರುಗಳನ್ನ ಸೇರ್ಸೋದೇ ಒಂದು ದೊಡ್ಡ ಸಮಸ್ಯೆ. ಆದ್ರೆ ಈ ತರ ಕ್ರೀಡಾಕೂಟಗಳು ಎಲ್ಲೆಲ್ಲಿ ನಡೆದ್ರು ಈ ತರ ಜನಗಳನ್ನ ಸೇರಿಸಿ ಇವ್ರನ್ನ ಇನ್ನೂ ಮುಂದೆ ನಮ್ಮ ಸಹಕಾರದೊಂದಿಗೆ ಇನ್ನೂ ಇವ್ರನ್ನ ಮುನ್ನೆಲೆಗೆ ತರಬೇಕು ಅಂತ ನಮ್ಮ ಆಸೆ ಇದೆ ಸರ್. ನಾವು ಇನ್ನೂ ಹಲವಾರು ವರ್ಷಗಳು ಇವ್ರ ಜೊತೆಗಿದ್ದು ಇವ್ರನ್ನ ಎಲ್ಲಿ ಗಂಟ ಸಾಧ್ಯ ಆಗುತ್ತೋ ಅಲ್ಲಿ ಗಂಟನೂ ಇವ್ರನ್ನ ನಾವು ಈ ತರ ಕ್ರೀಡಾಕೂಟಗಳನ್ನ ಸೇರಿಸಿ ಇವ್ರನ್ನೆಲ್ಲ ಒಗ್ಗಟ್ಟು ಮಾಡ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೀವಿ ಸರ್. ಇವತ್ತು ಎಷ್ಟು ಖುಷಿ ಆಗುತ್ತೆ ನಿಮಗೆ ಎಲ್ಲ ಆದಿವಾಸಿಗಳ ಒಂದು ಕಡೆ? ತುಂಬಾನೇ ಖುಷಿ ಆಗ್ತದೆ. ಶಶಿಕುಮಾರ್ ಅವರ ಅಜ್ಞಾಪಕಾರ್ಥವಾಗಿ ಪುರುಷ ಮತ್ತು ಮಹಿಳೆಯರಿಗೆ ಕ್ರಿಕೆಟ್ ಪಂದ್ಯವನ್ನು ಅಳವಡಿಸಿರೋದು. ಅವನು ಕೂಡ ಒಬ್ಬ ಆಟಗಾರನೇ. ಒಂದು ಕಡೆ ಅವನ ಒಂದು ಫೋಟೋ ಇದೆಲ್ಲ ನೋಡುವಾಗ ತುಂಬಾ ಬೇಜಾರಾಗ್ತದೆ. ಒಳ್ಳೆ ಹುಡುಗ ಅವನು. ಚಿಕ್ಕ ವಯಸ್ಸಲ್ಲೇ ಅವನು ಅಕಾಲಿಕ ಮರಣ ಹೊಂದಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಈ ಒಂದು ಪಂದ್ಯಾವಳಿನ ಅವನ ಹೆಸರಲ್ಲಿ ಮಾಡ್ತಾ ಇರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದ್ದಾರೆ. ನಮ್ಮ ಜನಾಂಗ ಇಷ್ಟು ಮುಂದೆ ಬಂದಿದ್ದಾರೆ ಅಂತ ಹೇಳಕ್ಕೂ ನನಗೆ ತುಂಬ ಖುಷಿ ಆಗ್ತದೆ. ಅದ್ರ ಜೊತೆಗೆ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕೂಡ ಅವರು ಮುಂದೆ ಬರಬೇಕು ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು 5 ದಿನದ ಕಾರ್ಯಕ್ರಮ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶಶಿಕುಮಾರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಾನು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ನೋಡ್ತಾ ಇದ್ದೀವಿ. ಇವತ್ತು ತಿತಿಮತಿ ಒಂದು ಗ್ರಾಮೀಣ ಭಾಗದಲ್ಲಿ ಮಕ್ಕಳನ್ನೆಲ್ಲ ನೋಡೋಕೆ ಕಂಬಿನೇಟರಾಗಿ ಎಷ್ಟು ಖುಷಿ ಆಗ್ತದೆ? ನಿಜ ಹೇಳ್ಬೇಕಂದ್ರೆ ಸರ್, ನಾನೊಂದು ತುಂಬ ಟೂರ್ನಮೆಂಟ್ಗೆ ಹೋಗಿದ್ದೀನಿ. ಆದರೆ ಈ ಒಂದು ಆದಿವಾಸಿ ಟೂರ್ನಮೆಂಟ್ ತಳ್ಬೇಕು ನಾನು ಸ್ವಲ್ಪ ಏನೋ ಅಷ್ಟು ಚೆನ್ನಾಗಿರೋದಿಲ್ಲ, ಗ್ರ್ಯಾಂಡಾಗಿರೋದಿಲ್ಲ ಅಂದ್ಕೊಂಡೆ. ಆದರೆ ನಿಜ ಬರಬೇಕು ನನಗೆ ತುಂಬ ಖುಷಿ ಆಯಿತು. ಯಾಕಂತೇಳಿ ಇಷ್ಟೊಂದು ಗ್ರ್ಯಾಂಡಾಗಿ ತುಂಬ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಟೂರ್ನಮೆಂಟ್ ಕಂಪೇರ್ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಈ ಥರ ಬೆಳಿಬೇಕು. ಯಾಕೆಂದರೆ ನಮ್ಮ ಸ್ಕೂಲ್ ಲೆವೆಲಲ್ಲಿ ಇಂತಹ ಪ್ಲೇಯರ್ಸ್ ಹೆವಿ ಟ್ಯಾಲೆಂಟೆಡ್ ಆಗಿದ್ದರು. ಅವ್ರು ಮತ್ತೆ ಸ್ಟಡೀಸ್ ಏನೋ ಇಂಪ್ರೂವ್ ಆಗಿರಲಿಲ್ಲ, ಹಂಗೆ ಇದು ಕೆಳಗೆ ಆಗ್ಬಿಟ್ರು. ಇವ್ರು ನೋಡ್ತಾ ಇದ್ರೆ ತುಂಬ ಪ್ಲೇಯರ್ಸ್ ಬರ್ತಾರೆ ಅನಿಸ್ತಾ ಇದೆ. ತುಂಬ ಗ್ರ್ಯಾಂಡಾಗಿ ಆಗಿದೆ. ಒಳ್ಳೊಳ್ಳೆ ಟೀಮ್ಸ್ ಬಂದಿದೆ. 67-70 ಟೀಮ್ ಏನೋ ಬಂದಿದೆ. ನಿಜ ಖುಷಿ ಆಯ್ತಾಯಿತು. ಒಳ್ಳೊಳ್ಳೆ ಮ್ಯಾಚ್ಗಳು, ಅಂಥ ಎಫರ್ಟ್ಗಳು, ಅಂಥ ಪ್ಲೇಯರ್ಗಳು, ಯಂಗ್ಸ್ಟರ್ಸ್ ಅಂತ ಹೇಳೋದೇ ಬೇಡ. ಮತ್ತು ಲೇಡೀಸ್ ಎಲ್ಲ ಸೂಪರ್ ಆಗಿದೆ. ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲೇಡೀಸ್ ಟೀಮ್ ಇದೆ, ಪ್ರತಿಭೆ ಇದೆ ಅನ್ಸುತ್ತೆ. ಸೂಪರ್ ಆಗಿದೆ ಸರ್. ಯಂಗ್ಸ್ಟರ್ಸ್ ಅಂತೂ ಹೇಳೋದೇ ಬೇಡ, ಅಂತಂತ ಕ್ವಿಕ್ ಇದ್ದಾರೆ. ಇವ್ರಿಗೆ ಒಳ್ಳೆ ಚಾನ್ಸ್ ಎಲ್ಲ ಸಿಕ್ಕಿದ್ರೆ ಭವಿಷ್ಯ ನಮ್ಮ ಯಾರು ಲೀಡರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಪೊಸಿಷನಿಗೆ ಬರ್ತಾರೆ. ಒಂದು ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನೊಂದು ಅನಿಸಿಕೆ ಸರ್. ಆದರೂ ಸೂಪರ್ ಆಗಿದೆ ಸರ್ ಟೂರ್ನಮೆಂಟ್. 5 ದಿನ ಸಕ್ಸಸ್ ಆಗಿ ನಡೀದೆ. ಫೈನಲ್ ದಿನ ಆಗ್ತಾ ಇದೆ. ಈಗ ಫೈನಲ್ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್. ನೀವೆಲ್ಲ ಬಂದು ಮ್ಯಾಚ್ ನೋಡ್ತಿದ್ರಿ, ನೀವೆಲ್ಲ ಒಂದು ಟೀಮ್ ಆಗಿ ಬಂದಿದ್ರಿ, ಆಶಾ ಕಾರ್ಯಕರ್ತರಾಗಿ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಸರ್. ನಾವು ತಿತಿಮತಿ PSC ಆಶಾ ವರ್ಕರು, ತಿತಿಮತಿ ಗ್ರಾಮ ಪಂಚಾಯತಿಗೆ ಒಳಪಟ್ಟವರು. ನಾನು ಮತ್ತೆ ಆದಿವಾಸಿ ಮಹಿಳೆ ಆಗಿದ್ದೀನಿ. ಸುಮಾರು 17 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. 17 ವರ್ಷದಿಂದ ಕೆಲಸ ಮಾಡಿ ಯಾವುದೇ ಒಂದು ಪಂದ್ಯಾವಳಿ ಆಗಲಿ, ಯಾವುದೊಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿ ನಮ್ಮನ್ನ ಹಿಂಗೆ ಕರೆದಿರಲಿಲ್ಲ. ಇದೊಂದು ಸ್ಪೋರ್ಟ್ಸಿಗೆ ಕರೆದಿದ್ದಾರೆ. ತುಂಬ ಸಂತೋಷ ಆಗ್ತಿದೆ ಸರ್. ಅದು ನಮ್ಮದು ಆದಿವಾಸಿ ಒಂದು ಹುಡುಗಂದು ಜ್ಞಾಪಕಾರ್ಥಕ ಮಾಡ್ತೀವಿ. ಇನ್ನೂ ತುಂಬ ಸಂತೋಷ ಇದೆ. ಆದಿವಾಸಿಗಳು ಇದನ್ನ ಚೆನ್ನಾಗಿ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮ್ದೊಂದು ಆಸೆ ಅಷ್ಟೇ. ಹಾಂ ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಎಂಜಾಯ್ ಮಾಡ್ತೀವಿ. ಇವತ್ತೊಂದು ತುಂಬ ಖುಷಿಯಾದ ದಿನ ನಮಗೆ ಸರ್. ನಮ್ಮನ್ನೊಂದು ಆಶಾ ವರ್ಕರ್ ಆಗಿ ಗುರುತಿಸಿ ಕರೆದಿದ್ದಾರೆ ಅಂದ್ಬಿಟ್ಟು ತುಂಬ ಖುಷಿ ಇದೆ ಸರ್ ನಮಗೆ. ಇದು ಶಶಿಕುಮಾರ್ ಅವರ ಜ್ಞಾಪಕಾರ್ಥ ಮೊದಲ ಮ್ಯಾಚ್ ಆಗ್ತಿದೆ, ಮೊದಲ ವರ್ಷದ್ದು. ಸೊ ಬರೀ ಕ್ರಿಕೆಟ್ ಮ್ಯಾಚ್ ಅಲ್ಲ, ಇದೊಂದು ಎಮೋಷ್ನಲ್ ಮ್ಯಾಚ್. ಸೊ ನಮ್ಮ ಸ್ನೇಹಿತರವರು, ಸೊ ಅವರೇನೋ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಅವರ ನೆನಪಿಗೋಸ್ಕರ ನಾವು ಸಮಾಜ ಸೇವೆ ಹಾಗೂ ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿ, ಆಗ ಸೊಸೈಟಿನ ಬದಲಾಯಿಸುವ ಅಂತ ನಾವು ತೀರ್ಮಾನ ತಗೊಂಡು ಒಂದು ಒಳ್ಳೆಯ ಮ್ಯಾಚನ್ನು ಆಯೋಜಿಸಿದ್ದೀವಿ. ಸೊ ಸ್ಟಾರ್ಟಿಂಗ್ ದಿನವೇ ನಾವು ಒಂದು ಗಿಡ ನೆಟ್ಟಿದ್ದೀವಿ. ಮತ್ತೊಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಜೂನ್ 5ರಿಂದ ಸ್ವಲ್ಪ ಮಳೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೂ ಸ್ವಚ್ಛ ಗ್ರಾಮ ಮಾಡುವ ಅಂತಿದ್ದೀವಿ. ಹಾಗೂ ಮುಂದೆ ಬರುವ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಎಂಥ ಟ್ಯಾಲೆಂಟ್ ಇದ್ದರೂ ಶಿಕ್ಷಣ ಇಲ್ಲದಿದ್ದರೆ ಏನೂ ನಡೆಯಲ್ಲ. ಅದು ನಾವು ಒತ್ತಿ ಹೇಳ್ತಾ ಇದ್ದೀವಿ. ಮಕ್ಕಳನ್ನ ಓದಿಸ್ಬೇಕು ಹಾಗೂ ಅವರು ಹೈಯರ್ ಎಜುಕೇಷನ್ ತೊಗೋಬೇಕು. ನ್ಯಾಷನಲ್ ಲೆವೆಲಲ್ಲಿ ಭಾಗವಹಿಸುವಂಥ ಪಟು ಅವ್ರಿಗೆಲ್ಲ ಸಾಮರ್ಥ್ಯವಿದೆ. ಆದರೆ ಅದನ್ನು ಅವರು ಪಾಲಿಷ್ ಮಾಡ್ಕೋಬೇಕು. ಯಾಕೆಂದರೆ ಎಲ್ಲರೂ 10ನೇ ಕ್ಲಾಸ್ ಸೆಕೆಂಡ್ PUC ಆದ ತಕ್ಷಣ ಎಲ್ಲ ತೋಟ ಕೆಲಸ ಈ ಥರ ಹೋಗ್ಬಿಡ್ತಾರೆ. ಇಲ್ಲೆಲ್ಲ ಆಡಿ ಜನಾಂಗ ಇರೋರು. ಯಾಕೆಂತೇಳಿದ್ರೆ ಅವರು ಮುಂದೆ ತಂದ್ಕೋಬೇಕು. ಏನೋ ಅವರು ಎಲ್ಲ ಸವಲತ್ತುಗಳು ಈಗ ಇದೆ, ಆದರೆ ಓದಬೇಕು, ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ, ಅಭಿಲಾಷೆ. ಹಾಗೂ ಶಶಿಕುಮಾರ್ ಬಗ್ಗೆ ಹೇಳ್ಬೇಕಂತೇಳಿದ್ರೆ ಅವರು ಚೆನ್ನೈ, ರಾಜಸ್ಥಾನ ಹಾಗೆ ಹೋಟೆಲ್ ಮ್ಯಾನೇಜ್ ಮಾಡಿದ ಹುಡುಗ. ಸೊ ಭಾಳ ಎಲ್ಲರನ್ನು ಪ್ರೀತಿಸ್ತಿದ್ದ. ಯಾರಾದರೂ ಅವ್ರ ಬಗ್ಗೆ ಏನಾದರೂ ಒಂದು ಕೆಟ್ಟ ನುಡಿ ಆಗಲಿ, ಬ್ಯಾಡ್ ಕಮೆಂಟ್ ಆಗಲಿ, ಈ ಥರದ್ದು ಏನೂ ಇಲ್ಲ. ಅದರಿಂದ ಕಾಣ್ಬೋದು ನೀವು ಇಷ್ಟು ಒಂದು ಕ್ರೌಡ್ ಇಲ್ಲಿ ತುಂಬಿರೋದು ಆ ಒಂದು ಸ್ನೇಹಿತನ ಒಳ್ಳೆಯತನ ಇದ್ದು ಕಾಣಿಸ್ತಾ ಇದೆ. ಹಾಗೂ ಎಲ್ಲರೂ ಶ್ರಮ ಪಟ್ಟಿದ್ದಾರೆ. 5 ದಿನ ಒಳ್ಳೆಯ ಊಟದ ವ್ಯವಸ್ಥೆ ಇತ್ತು. ದಾನಿಗಳು ಸಹಾಯ ಮಾಡಿದ್ದಾರೆ, ಪ್ರತಿಯೊಬ್ಬರು ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಒಂದು ಸಮಾಜ ಉತ್ತಮವಾಗಬೇಕಂದ್ರೆ ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬರು ಹುಟ್ಟಿ ಬರಬೇಕಾಗುತ್ತೆ. ಸೊ ಅವ್ರ ಅಪ್ಪ ಅಮ್ಮನಿಗೆ ಬೇಸರ ಇರ್ಬೋದು. ಸೊ ಅವರು ಇವತ್ತು ಇಲ್ಲಿಗೆ ಬರಲಿಲ್ಲ. ಸೊ ಅವರು ದೊಡ್ಡ ಮಗಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ಸೊ ಅವ್ರಿಗೂ ಆ ದುಃಖವನ್ನು ಭರಿಸುವ ಶಕ್ತಿಯ ಪರಮಾತ್ಮ ಕೊಡಲಿ. ಹಾಗೂ ಈ ತಿತಿಮತಿ ಗ್ರೌಂಡಲ್ಲಿ ಇನ್ನೂ ಹೆಚ್ಚು ಕ್ರೀಡಾ ಮುಂದೆ ಈ ಥರ ನಡೀತಾ ಇರಲಿ. ನಾವೊಂದು ಎಲ್ಲರೂ ಫ್ರೆಂಡ್ಸ್ಗಳೆಲ್ಲರೂ ಸೇರಿ ಒಂದು ಡಿಸೈಡ್ ಮಾಡಿದ್ದೇವೆ.
ಏನಂತ ಹೇಳಿದ್ರೆ ಈ ಗ್ರೌಂಡ್ ಸುತ್ತವೂ ಮರಗಿಡಗಳನ್ನು ನೆಟ್ಟು ಒಂದು ವಿಭಿನ್ನ ರೀತಿಯಲ್ಲಿ, ಯಾಕೆಂದರೆ ಈ ಥರದ ಒಂದು ಗ್ರೌಂಡ್ ಎಲ್ಲೂ ಕಾಣಲಿಕ್ಕೆ ನಮಗೆ ಸಿಗಲ್ಲ ಅಂತ ಈ ಕಾಡು ಮಧ್ಯದಲ್ಲಿ ಇದ್ದ ಈ ಕಾಡು ಮಕ್ಕಳಿಗೆ ನಾವು ಅವರಿಗೆ ಸ್ಫೂರ್ತಿದಾಯಕವಾಗಿ ಆ ಮಕ್ಕಳನ್ನು ಬೆಳೆಸುವ ಮೊದಲನಾಗಿ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಶಿಕ್ಷಣ ಬಿಟ್ಟು ಯಾವುದೂ ಇಲ್ಲ. ಶಿಕ್ಷಣ ಒಂದಿದ್ದರೆ ಎಲ್ಲ ಸ್ಪೋರ್ಟ್ಸ್ಗೂ ಎಲ್ಲರಿಗೂ ಬೆಲೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಾಪಕರ್ತವಾಗಿ ಈ ಒಂದು ಕ್ರೀಡಾಕೂಟವನ್ನು 11th ಮೈಲ್ ಬ್ಲೂ ಸ್ಟಾರ್ ಹಾಗೂ ಬ್ಲೂ ಬಾಯ್ಸ್ ಅವರು ಒಂದು 2 ವಾರ ಮುಂಚೆ ನಮಗೆ ಬಂದು ಹೇಳಿದ್ರು, ಅಣ್ಣ ನೀವು ಬೆನ್ನಲಾಗಿ ನಿಂತ್ಕೋಬೇಕು, ಇವರ ನಾಪಕರ್ತವಾಗಿ ಒಂದು ಪಂದ್ಯಾಟವನ್ನು ನಡೆಸ್ಕೊಂಡು ಹೋಗಬೇಕು, ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಅಂತ ಹೇಳುವಾಗ ನಾನು ಅಫ್ರೋಸ್ ಹೇಳಿದೆ, ಖಂಡಿತ ನಾವಿಬ್ಬರು ಇರ್ತೀವಿ, ಬೆನ್ನಲ್ಲಿ ನಿಂತ್ಕೊಳ್ತೀವಿ, ಈ ಒಂದು ಪಂದ್ಯಾವಳಿಯನ್ನು ವಿಜಯೋತ್ಸವ ಒಳ್ಳೆ ರೀತಿಯಲ್ಲಿ ನಡೆಸೋಕ್ಕೆ ನಾವು ನಿಮ್ಮ ಜೊತೆ ಇರ್ತೀರಿ ಅಂತ ಹೇಳಿದ್ರು. ಆಗ ಇವರು ಹೇಳಿದ್ರು, ಅಣ್ಣ ನಮಗೆ ತುಂಬ ಹಣದು ತುಂಬ ಕೊರತೆ ಇದೆ, ಅದೆಲ್ಲ ಮಾಡಿಕೊಡ್ಬೇಕು, ಟ್ರೋಫೀಸ್ ಬೇಕು, ಎಲ್ಲ ಮಾಡಿಕೊಟ್ಟಿದ್ದೀನಿ. ಈ ಗ್ರೌಂಡ್ ಇಷ್ಟೊಂದು ಅದ್ದೂರಿಯ ಕಾರಣ ನಾನು ಹೇಳಿದೆ, ಎಲ್ಲ ಫ್ಲೆಕ್ಸ್ ಬೇಕು, ನಿಮ್ಮ ಎಲ್ಲ ಕ್ರೀಡಾಕೂಟದಲ್ಲಿ ನಡೀತಾ ಇದೆ. ಅದೇ ರೀತಿ ಬೌಂಡ್ರಿ ಆಗಲಿ, ಎಲ್ಲ ಆಗಲಿ, ವೇದಿಕೆ ಆಗಲಿ, ಅತಿಥಿಗಳಾಗಲಿ ಎಲ್ಲ ಚೆನ್ನಾಗಿರಬೇಕು. ಮುಂದೆ ಬರಲಿ ಅಣ್ಣ, ಮುಂದೆ ಬರಬೇಕು. ಇವ್ರಿಗೋಸ್ಕರ 3-4 ವರ್ಷ ನಾನು ಮಾಡ್ತಾಯಿದ್ದೀನಿ. JK ಕಪ್ ಮಾಡಿ ನೀವಿದ್ದರು ಈ ಒಂದು ಪಂದ್ಯಾವಳಿಯಲ್ಲಿ ಮುಂದಕ್ಕೆ ಬೆಳೀಲಿ, ನಮ್ಮ ಎಲ್ಲ ಸಪೋರ್ಟ್ನ ಅವ್ರು ಕೊಡ್ತೀವಿ. ಯಾಕಂದರೆ ಆದಿವಾಸಿಗಳಂತರ ಕೆಲವರು ಒಂಥರ ಅವ್ರನ್ನ ಹಿಂದೆ ಇಟ್ಕೊಳ್ತಾ ಇದ್ದಾರೆ, ಅವರು ಹಿಂದೆ ಇರಬಾರ್ದು, ಮುಂದೆ ಬರಬೇಕು, ಅವ್ರು ಚೆನ್ನಾಗಿ ಆಗಬೇಕು, ಅವ್ರ ಫ್ಯಾಮಿಲಿ ಅವ್ರು ಬಂದು ಇದೇ ಥರ ಚೆನ್ನಾಗಿ ಆಡಬೇಕು. ಎಲ್ಲರಿಗೂ ಶುಭ ಕೋರ್ತಿದ್ವಿ. ಇವತ್ತು ತಿತಿಮತಿಯಲ್ಲಿ ಆದಿವಾಸಿ ಕುಟುಂಬ ಪುರುಷರ ಮತ್ತು ಮಹಿಳೆಯರ ಕ್ರಿಕೆಟ್ ಪಂದ್ಯಾವಳಿಯನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆಯನ್ನ ಮಾಡಿದ್ದಾರೆ. ಇವತ್ತು ಎಲ್ಲ ಜನಾಂಗದವರು ಇವತ್ತು ಕ್ರೀಡೆಯ ಮೂಲಕ ಇವತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕ್ರೀಡೆಯಿಂದ ಎಲ್ಲ ಯುವ ಜನಾಂಗಕ್ಕೆ ಒಂದು ಒಳ್ಳೆಯ ರೀತಿಯ ಸಂದೇಶ ಏನಂತ ಹೇಳಿದ್ರೆ, ಇವತ್ತು ಯುವ ಜನತೆ ಇವತ್ತು ಏನು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಚಟಗಳಿಗೆ ಗುರಿಯಾಗುವಂಥ ಸಂದರ್ಭದಲ್ಲಿ ಇಂಥ ಕ್ರೀಡೆ ಮೂಲಕ ಅವರ ಮನಸ್ಸನ್ನು ಒಂದು ಒಳ್ಳೆಯ ಕಡೆಗೆ ಗಮನಹರಿಸಲಿಕ್ಕೆ ಅವರಿಗೆ ಸಹಕಾರಿಯಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ ಯುವಕರು ಇವತ್ತು ಮಾದಕ ದ್ರವ್ಯಗಳ ಕಡೆಗೆ ವಾಲುತ್ತಿರುವಂಥದ್ದು ನಮ್ಮ ಕೊಡಗು ಜಿಲ್ಲೆಗೆ ಒಂದು ಮಾರಕವಾಗಿ ಪರಿಣಮಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆದಿವಾಸಿ ಜನಾಂಗದವರು ಎಲ್ಲ ವಿರಾಜಪೇಟೆ, ಪೊನ್ನಂಪೇಟೆ ತಾಲೂಕಿನ ಜನ ಎಲ್ಲ ಸೇರಿಕೊಂಡು ಇವತ್ತು 4 ದಿವಸಗಳಿಂದ ಒಂದು ಕ್ರೀಡೆಯ ಮೂಲಕ ಒಂದು ಯುವಕರಿಗೆ ಒಂದು ಒಳ್ಳೆಯ ದಾರಿಯನ್ನು ನೀಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಆದಿವಾಸಿ ಮಕ್ಕಳು ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ಕ್ರೀಡೆಯನ್ನು ಚೆನ್ನಾಗಿ ಪಾಲಿಸಿಕೊಂಡು ಅದರೊಟ್ಟಿಗೆ ಉತ್ತಮ ಓದಿನ ಕಡೆಗೂ ಸಹ ಗಮನ ಹರಿಸಿ ಇವತ್ತು ಒಂದು ಒಳ್ಳೆಯ ಹುದ್ದೆಗಳಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರರಾಗಿ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಬೇಕು. ಯಾಕೆಂತ ಹೇಳಿದ್ರೆ ಇವರು ಅನೇಕ ವರ್ಷಗಳಿಂದ ಕಾಡಿನ ಒಳಗಡೆ ಮತ್ತು ಬೇರೆ ಬೇರೆ ಕಡೆಯಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡು ತಮ್ಮ ಬದುಕನ್ನು ಸಾಗಿಸ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅವರ ಮುಂದಿನ ಜೀವನ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಅವರು ಒಳ್ಳೆಯ ಉದ್ಯೋಗಕ್ಕೆ ಹೋಗಿ ತಮ್ಮ ಕುಟುಂಬದ ನಿರ್ವಹಣೆಯೊಂದಿಗೆ ಬೇರೆಯವರಿಗೂ ಸಹ ಮಾರ್ಗದರ್ಶನ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಶಿಸಿದ.
ಆದಿವಾಸಿ ಯುವಕರು ಮತ್ತು ಮಹಿಳೆಯರು ಮುಂದೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಎಲ್ಲ ರೀತಿಯಲ್ಲಿ ಸಹಕಾರಿ ಆಗಲಿ ಅಂತೇಳಿ ನಾನು ಕೇಳಿಕೊಳ್ಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.